ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಕೂಡ JP ಎಕ್ಸ್ಪರ್ಟ್ ಸ್ಟಡಿ ವರ್ಲ್ಡ್ ವಿಜಯಪುರಕ್ಕೆ ಸ್ವಾಗತ ಸುಸ್ವಾಗತ. ಮಕ್ಕಳೇ, ತಾವೇನಾದರೂ ಹೊಸಬರಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಇವತ್ತು ಮುರಾರ್ಜಿ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇನ್ನೇನೋ ಒಂದು ವಾರದಲ್ಲಿ ಮಾರ್ಚ್ 1ನೇ ತಾರೀಕು ಎಕ್ಸಾಮ್ ಇರೋದ್ರಿಂದ ತಾವುಗಳು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಿ ಮನನ ಮಾಡಿಕೊಂಡು ತಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತಕ್ಕಂಥ ಒಂದು ಅಳತೆಯನ್ನು ಮಾಡ್ಕೋಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ, ಬನ್ನಿ ಮಕ್ಕಳೇ, ನಾವು ಮುರಾರ್ಜಿ ಚಾಣಕ್ಯ ಅಂತಕ್ಕಂತಹ ಒಂದು ವಿಷಯವನ್ನು ಇಟ್ಕೊಂಡು ಸಂಚಿಕೆಗಳನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಹಾಗಾಗಿ ಏನಪ್ಪ ಅಂತಂದ್ರೆ ಇವುಗಳನ್ನ ಮನನ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮ ಮುಂದೆ ಈ ವಿಡಿಯೋವನ್ನು ತರ್ತಾ ಇದ್ದೀನಿ. ನೋಡ್ರಿ, ಕನ್ನಡದ ವಿಷಯದ ಬಗ್ಗೆ ಸ್ವಲ್ಪ ನಾವು ಗಮನವನ್ನು ಕೊಡೋಣ. ಪತಿಯ ಮರಣದ ನಂತರ ಅವಳು ವಿಧವೆಯಾದಳು. ಗೆರೆಡದ ಪದದ ಲಿಂಗ ಬೆರೆಯಿರಿ ಅಂತಕ್ಕಂಥದ್ದು ಪತಿ ಹೇಳಿದ. ನೋಡ್ರಿ, ಪತಿಯ ಮರಣದ ನಂತರ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ. ಪತಿಯ ಮರಣದ ನಂತರ ಅವಳು ವಿಧವೆಯಾದಳು. ಗೆರೆ ಎಳೆದ ಪದದ ಲಿಂಗ ಬದಲಿಸಿರತ್ತಂದ್ರ ಇಲ್ಲಿ ವಿಧವೆ ಅನ್ನೋದಲ್ಲ, ಅದೇನಾಗತ್ತ ವಿದುರ ಅಂತ ಆಗತ್ತ. ಓಕೆ, ಸರಿ. ಏನ ಮೇಲೆ ಪ್ಲಸ್ ಇಟ್ಟು ಮೇಲಿಟ್ಟು ಇದು ಯಾವ ಸಂಧಿ ಅಂತಕ್ಕಂಥದ್ದನ್ನ ಕೊಡಲಾಗಿದೆ. ಸರಿಯಾಗಿ ನೋಡ್ಕೊಡ್ರಿ. ಆಪ್ಷನ್ ಎ ಲೋಪ ಸಂಧಿ ಅಂತ. ಇದು ಯಾವ ಸಂಧಿ? ಲೋಪ ಸಂಧಿ. ಅಶ್ವಿನಿಯು ರಮಾಳ ಸರ ಚೆನ್ನಾಗಿದೆ ಎಂದು ಹೇಳಿದಳು. ಗೆರೆ ಎಳೆದ ಪದದ ವಿಭಕ್ತಿ ಪ್ರತ್ಯಯ ರಮಾಳ ಅ ಬರುತ್ತೆ. ಇಲ್ಲಿ ಅ ಬರೋದ್ರಿಂದ ಏನಾಗತ್ತಂದ್ರ ಷಷ್ಠಿಯ. ಬಿ ಆಪ್ಷನ್ ಸಿ ಇಸ್ ಕರೆಕ್ಟ್ ಅಂತ ನಾವು ಹೇಳ್ಬಹುದು. ಸರಿ, ಕೆಳಗೆ ನೋಡಿದ್ರೆ ಇದು ಉದ್ಧರಣ ಚಿಹ್ನೆ. ಉದ್ಧರಣ ಅಂತಕ್ಕಂಥದ್ದನ್ನ ಸ್ವಲ್ಪ ಗಮನ ಕೊಡ್ರಿ. ಉದ್ಧರಣ ಅನ್ನೋದು ಏನಾಗತ್ತಂದ್ರ ಆಪ್ಷನ್ ಡಿ, ಈ ರೀತಿ ಉದ್ಧರಣ ಚಿಹ್ನೆ ಬರುತ್ತೆ. ಓಕೆ, ಸ್ಮಿತಾಳು ಹಾಡನ್ನು ಹಾಡಿದಳು ಆಗ್ಬೇಕಿದು. ಹಾಡದಳು ಆಗದ ಹಾಡಿದಳು. ಸ್ಮಿತಾಳು ಹಾಡನ್ನು ಹಾಡಿದಳು. ಇದು ಭವಿಷ್ಯತ್ ಕಾಲಕ್ಕೆ ಬದಲಿಸಿದಾಗ ಸ್ಮಿತಾಳು ಹಾಡನ್ನು ಹಾಡುವಳು ಅಂತ ಆಗತ್ತ. ಸ್ಮಿತಾಳು ಹಾಡನ್ನು ಹಾಡುವಳು ಅಂತ ಆಗತ್ತ. ಸರಿಯಾಗಿ ನೋಡ್ಕೊಳ್ರಿ, ಸ್ಕ್ರೀನ್ ಶಾಟ್ ನೋಡ್ಕೊಳ್ರಿ, ಮನನ ಮಾಡ್ಕೊಳ್ರಿ ಮಕ್ಕಳೇ, ಪೂರ್ತಿಯಾಗಿ ನೋಡ್ಕೊಳ್ರಿ. ಸರಿನಾ? ಮತ್ತೆ ಈಗ ನೇರವಾಗಿ ಹೋಗೋಣ. ನೆಕ್ಸ್ಟ್ ಕ್ವಶನ್, ಮೂಡಲ ಮನೆ ಕವನವನ್ನು ಯಾವ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಅಂತ ನಾವು ಹೇಳ್ಬೋದು. ಮೂಡಲ ಮನೆ ಇದು ಯಾವ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಅಂತಕ್ಕಂಥದ್ದನ್ನು ನೋಡಿದ್ರೆ ಇಲ್ಲಿ ಬಹಳಷ್ಟು ಈಸಿ ಇದೆ ಮಕ್ಕಳೇ. ಮೂಡಲ ಮನೆ ಅಂತಕ್ಕಂಥದ್ದು. ಓಕೆ, ಮೂಡಲ ಮನೆ ಅಂತಕ್ಕಂಥದ್ದು ಎಲ್ಲಿದೆ? ಶಿವಾಪುರ ಅಂತಕ್ಕಂಥದ್ದು ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಅಂತ. ಓಕೆ, ಎಲ್ಲಿದೆ? ಶಿಕಾರಿಪುರ. ಕರಿ ಪದದ ನಾನಾರ್ಥಕ. ಕರಿ ಅಂದ್ರೆ ಏನು ಅಂತಕ್ಕಂಥದ್ದು ನಾನಾರ್ಥಕ ಪದ ಏನು ಅಂತ ಕೇಳಿದ್ರ, ಕರಿ ಪದದ ನಾನಾರ್ಥಕ ಪದ ಕಪ್ಪು ಆನೆ. ಒಂದು ಕಪ್ಪು, ಇನ್ನೊಂದು ಆನೆ. ಮಲಿಗ್ಯಾವ ಪದದ ಗ್ರಾಂಥಿಕ ರೂಪ ಅಂತ. ಮಲಿಗ್ಯಾವ ಪದದ ಗ್ರಾಂಥಿಕ ರೂಪ ಎಷ್ಟು ಅಂತಂದ್ರ ಮಲಗಿವೆ ಅಂತ. ಇದನ್ನ ನಾವು ಅಂತೀವಿ ಮಲಗಿವೆ ಅಂತೀವಿ. ಸರಿಯಾಗಿ ನೋಡ್ಕೊಡ್ರಿ, ಸ್ಕ್ರೀನ್ ಶಾಟ್ ನೋಡ್ಕೊಡ್ರಿ, ಮತ್ತೆ ನೀವು ಮನನ ಮಾಡ್ಕೊಡ್ರಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಈಗ ನೆಕ್ಸ್ಟ್, ಮೈಸೂರಿನ ಹುಲಿ ಯಾರು ಅಂತಕ್ಕಂಥದ್ದು ನಿಮಗೆ ಗೊತ್ತಿರ್ತಕ್ಕಂಥ ವಿಷಯ. ಬನ್ನಿ ಮಕ್ಕಳೇ, ಹಾಗಾದ್ರೆ ಒಂದಿಷ್ಟು ಚರ್ಚೆ ಮಾಡೋಣ. ಮೈಸೂರಿನ ಹುಲಿ ಯಾರು ಅಂತ ಕೇಳಿದ್ರ ಟಿಪ್ಪು ಸುಲ್ತಾನ್. ಆಪ್ಷನ್ ಎ ಇಸ್ ಕರೆಕ್ಟ್. ಓಕೆ, ಏನ ಜ್ಯೋತಿಷಿ ಇದು ಯಾವ ನಾಮ ಅಂತ ಕೇಳಿದ್ರ, ಹಾಗಾಗಿ ಇದು ಅನ್ವರ್ತಕ ನಾಮ. ತಾವು ಮಾಡತಕ್ಕಂಥ ಕೆಲಸದ ಮೇಲೆ ಬರ್ತಕ್ಕಂತಹ ಒಂದು ನಾಮವನ್ನು ನಾವು ಅನ್ವರ್ತಕ ನಾಮ ಅಂತೀವಿ. ಇನ್ನು ದ ವರ್ಗೀಯ ವ್ಯಂಜನ. ವ ಅಂತಕ್ಕಂಥದ್ದು ಇದು ಏನು ಹೊಸ ಸ್ವರ್ಣ, ದೀರ್ಘ ಸ್ವರ್ಣ, ವರ್ಗೀಯ ವ್ಯಂಜನ ಅನುನಾಸಿಕ ಅಂತ ಕೇಳಿದ್ರೆ ಎಷ್ಟಾಗತ್ತ? ವರ್ಗೀಯ ವ್ಯಂಜನ. ಇದು ಕೂಡ ಏನಪ್ಪಾ ಅಂತಂದ್ರೆ ವರ್ಗೀಯ ವ್ಯಂಜನ. ವ ಅಂತಕ್ಕಂಥದ್ದು ಕೂಡ ವರ್ಗೀಯ ವ್ಯಂಜನ. ಸರಿ, ಇನ್ನ ಉತ್ಸಾಹ ಇದರಲ್ಲಿರುವ ಅಕ್ಷರಗಳನ್ನು ಬಿಡಿಸಿ ಬರೆದಾಗ, ಉತ್ಸಾಹ ಇದರಲ್ಲಿರ್ತಕ್ಕಂತಹ ಅಕ್ಷರಗಳನ್ನು ನಾವು ಒಂದು ವೇಳೆ ಬಿಡಿಸಿ ಬರೆದಾಗ ಏನಾಗುತ್ತೆ ಅನ್ನೋದನ್ನ ಸ್ವಲ್ಪ ನೋಡ್ಬೇಕು. ಉತ್ಸಾಹ ನೋಡ್ರಿ, ಉತ್ಸಾಹ ಇದು ಆಪ್ಷನ್ ಡಿ ಈಸ್ ಕರೆಕ್ಟ್. ಫಸ್ಟ್ ಹೂ ಬಿಡಿಸ್ತೀರಿ, ಆಮೇಲೆ ತ, ಆಮೇಲೆ ಸ, ಆ, ಅ ಮತ್ತು ಅ. ಉತ್ಸಾಹ. ಕೃಷ್ಣ ದಯವಿಟ್ಟು ಈ ಉಡುಗೊರೆಯನ್ನು ಸ್ವೀಕರಿಸು. ಗೆರೆ ಎಳೆದ ಪದದ ವಿರುದ್ಧಾರ್ಥಕ ಪದಾರ್ಥ ಸ್ವೀಕರಿಸು.
ಇದರದ ಒಂದು ವಿರುದ್ಧಾರ್ಥಕ ಪದ ಏನು ಅಂತ ಕೇಳಿದ್ರೆ ಗೆರೆ ಎಳೆದ ಪದ ಅಂತ ಕೊಟ್ಟಾರೆ, ಗೆರೆ ಎಳೆದಿದ್ದಿಲ್ಲ, ಹಾಗೆ ಗೆರೆ ಹಾಕ್ತೀವಿ. ಸ್ವೀಕರಿಸು ಅಂದ್ರೆ ಇದರರ್ಥ ತಿರಸ್ಕರಿಸು ಅಂತ ವಿರುದ್ಧಾರ್ಥಕ ಪದ. ಸರಿ, ಪಲ್ಲವರ ಗೆದ್ದ ಕದಂಬರ ದೊರೆ ಯಾರು ಅಂತ ಕೇಳಿದ್ರೆ ಪಲ್ಲವರನ್ನ ಗೆದ್ದಿರ್ತಕ್ಕಂಥ ದೊರೆ ಯಾರು? ಮಯೂರ ಅಂತ ನಾವು ಹೇಳ್ಬೋದು. ಸರಿ ಮಕ್ಕಳೇ, ಹಾಗಾದ್ರೆ ಇದನ್ನ ಸ್ಕ್ರೀನ್ ಶಾಟ್ ಹೊಡ್ಕೊಡ್ರಿ, ಮೇಲಿಂದ ಮೇಲೆ ಪದೇ ಪದೇ ನೋಡ್ರಿ, ನಿಮಗೆ ಅರ್ಥ ಆಗತ್ತ ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ ನೋಡ್ರಿ ನೆಕ್ಸ್ಟ್ ಹೋಗೋಣ. ವರಾಹನಿಗೆ ಸನ್ಯಾಸಿ ದೀಕ್ಷೆ ನೀಡಿದವರು ಯಾರು ಅಂತಕ್ಕಂಥದ್ದು. ವರಾಹನಿಗೆ ಸನ್ಯಾಸಿಯ ದೀಕ್ಷೆಯನ್ನು ನೀಡಿದವರು ಯಾರು ಅಂತ ಈಗಾಗಲೇ ನಮ್ಗೆ ಗೊತ್ತಿರಬೇಕು. ಸರಿನಾ? ಬನ್ನಿ ಹಾಗಾದ್ರೆ ನೋಡೋಣ. ವರಾಹನಿಗೆ ಸನ್ಯಾಸಿ ದೀಕ್ಷೆ ನೀಡಿದವರು ಯಾರು ಅಂತಂದ್ರ ಶ್ರೀವಾಗೀಶ ತೀರ್ಥರು. ಸರಿನಾ? ವಿಶಾಲ ಮೈಸೂರು ಉದಯವಾದದ್ದು ಯಾವಾಗ ಅಂತಂದ್ರ 1956 ನವೆಂಬರ್ 1 ಅಂತ. ಪತ್ರ ಲೇಖನದಲ್ಲಿ ಗುರುಗಳಿಗೆ ಬಳಸುವ ಸಂಬೋಧನ ಯಾವುದು ಅಂತಂದ್ರ ಪೂಜ್ಯ ಗುರುಗಳು ಅಂತ. ಓಕೆ, ಪೂಜ್ಯ ಗುರುಗಳು ಅಂತ. ಹೆಗಲು ಕೊಡು ಪಡೆನುಡಿಯ ಅರ್ಥ. ಹೆಗಲು ಕೊಡು ಇದರ ಪಡೆನುಡಿಯ ಅರ್ಥ ಅಂತಂದ್ರ ಸಹಾಯವನ್ನ ಮಾಡು, ಸಹಾಯ ಮಾಡು ಅಂತ. ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿದ್ರೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ಸರಿ ಮಕ್ಕಳ, ಹಾಗಾದ್ರೆ ಮುಂದೆ ಹೋಗೋಣ. ಬನ್ನಿ, ನಾವು 20ನೇ ಪ್ರಶ್ನೆಯನ್ನ ಒಂದಿಷ್ಟು ನೋಡೋಣ ಮಕ್ಕಳು. 20ನೇ ಪ್ರಶ್ನೆ ಏನಿದೆ ಅಂತ ನೋಡೋಣ. ವಾಕ್ಯದಲ್ಲಿ ದೋಷ ಕಂಡುಹಿಡಿಯಿರಿ. ಪ್ರಜ್ವಲನು ಹಣ್ಣು ಎಂದರೆ ಬಹಳ ಇಷ್ಟ ಅಂತ ಹೇಳ್ತಾನೆ. ಇದರಲ್ಲಿ ಪ್ರಜ್ವಲನನ್ನು ಹಣ್ಣು ಎಂದರೆ ಬಹಳ ಇಷ್ಟ ಯಾವುದು ಅಂತ ಕೇಳಿದ್ರೆ ಪ್ರಜ್ವಲನನ್ನು ಅಂದ್ಬಿಟ್ಟು ನಾವು ಪ್ರಜ್ವಲನನ್ನು ಹಾಕ್ತೀವಿ. ಅದು ತಪ್ಪು. ಹೇಗೇನಪ್ಪ ಅಂತಂದ್ರೆ ಅದನ್ನು ನೀವು ಸರಿಯಾಗಿ ನೋಡ್ಕೋಬೇಕು. ಸರಿನಾ? ಹಾಗಾದ್ರೆ ಬನ್ನಿ ಮಕ್ಕಳೇ, ಈಗ ನಾವು ಇಂಗ್ಲಿಷ್ ಬಗ್ಗೆ ಒಂದಿಷ್ಟು ಪ್ಯಾಸೇಜ್ ಅನ್ನ ನೋಡೋಣ. ನಾನು ಈಗಾಗಲೇ ಪ್ಯಾಸೇಜ್ ಬಗ್ಗೆ ನಿಮ್ಗೆ ಹಿಂಟ್ಸ್ ಹೇಳಿದ್ದೀನಿ, ಇದನ್ನ ಸರಿಯಾಗಿ ಓದ್ರಿ, ಗೊತ್ತಾಗ್ಬಿಡುತ್ತಾ. ಆಮೇಲೆ ಇದಕ್ಕೆ ನೀವು ಆನ್ಸರ್ನ ಕಂಡುಹಿಡಿಯಬಹುದು. 21 24 ತನಕ ಪ್ಯಾಸೇಜ್ ಅದ. ನಾನು ಈಗಾಗಲೇ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಇದ್ರ ಬಗ್ಗೆ ವಿವರವನ್ನು ಕೊಟ್ಟಿದ್ದೀನಿ. ಚೆನ್ನಾಗಿ ಓದ್ಕೊಡ್ರಿ. ಹೆಸರುಗಳನ್ನ ಮತ್ತು ಇಸ್ವಿಗಳನ್ನ, ಊರಿನ ಹೆಸರುಗಳನ್ನ ನೆನಪಿಟ್ಟಿದ್ದೆ ಆಗಿದ್ರೆ ನೀವು ಆರಾಮಾಗಿ ಏನಪ್ಪ ಅಂತಂದ್ರೆ ಒಂದು ವಿಷಯವನ್ನು ಗೊತ್ತಿರ್ಲಿಕ್ಕೆ ಅನುಕೂಲ ಆಗುತ್ತೆ. ಹೂ ಲಿವ್ ಬಂಡೀಪುರ ಫಾರೆಸ್ಟ್ ಅಂತಕ್ಕಂಥದ್ದು ಕೇಳಿದ್ರೆ ಇಲ್ಲಿ ನೀವು ಆನ್ಸರ್ ಅನ್ನು ನೋಡ್ರೆ ಪ್ರೇಮ್ ಅಂತ ಹೇಳ್ಬೋದು. ಏನಂತ ಹೇಳ್ತೀರಿ? ಪ್ರೇಮ್ ಅಂತ ಹೇಳ್ಬೋದು. ಸರಿನಾ? ಅದನ್ನು ನೀವು ಸರಿಯಾಗಿ ನೋಡ್ಕೊಡ್ರಿ. ಪ್ರೇಮ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, he became friendly with the ಅಂತಕ್ಕಂಥದ್ದು ನೀವಿಲ್ಲಿ animals and birds ಅಂತ ಪ್ಯಾಸೇಜ್ ಅನ್ನು ಓದಿದ್ರೆ ಗೊತ್ತಾಗ್ಬಿಡುತ್ತೆ. ವಾಟ್ ಈಸ್ ದ ಮ್ಯಾಟರ್ ಪ್ರೇಮ್ ಹೂ ಸೆಡ್ ದಿಸ್ ಸೆಂಟೆನ್ಸ್ ಅಂತಕ್ಕಂಥದ್ದು ಇದನ್ನ ನಾವು ಹೀಸ್ ಮದರ್ ಅಂತ ಕರಿಬಹುದು. ಇನ್ನ ವಾಟ್ ಹ್ಯಾಸ್ ಹ್ಯಾಪನ್ಡ್ ಎಕ್ಸಾಕ್ಟ್ಲಿ ಇನ್ ದಿಸ್ ಸೆಂಟೆನ್ಸ್ ಅಂಡರ್ಲೈನ್ ವರ್ಡ್. ಎಕ್ಸಾಕ್ಟ್ಲಿ ಎಲ್ವೇ ಪ್ರತ್ಯಯ ಅಂತಂದ್ರೆ ನಿಮ್ಗೆ ಗೊತ್ತಲ್ಲ, ಕಣ್ಣು ಮುಚ್ಚಿ ನೀವು ಏನು ಹಾಕಬೇಕು? ಎಡ್ವರ್ಬ್ ಅಂತ ಹಾಕಬೇಕು. ಅಪೋಸಿಟ್ ವರ್ಡ್ ಫ್ರೆಂಡ್, ಇದರ ಅಪೋಸಿಟ್ ವರ್ಡ್ ಎನ್ಮಿ ಅಂತ. ಸರಿನಾ? ಸಿ ವಾಸ್ ಟು ಬಿಕಮ್ ಎ ಡಾಕ್ಟರ್. ಸಿ ವಾಸ್ ಟು ಬಿಕಮ್ ಎ ಡಾಕ್ಟರ್. ಆರ್ಟಿಕಲ್ಸ್ ಅನ್ನ ನೀವು ಬಳಸಬೇಕು. ಶಬ್ದದ ಮೊದಲನೇ ಅಕ್ಷರ ಏನಾಗಿದ್ರೆ ನೀವು ಆರ್ಟಿಕಲ್ಸ್ ಅನ್ನ ಕಂಪಲ್ಸರಿ. ಶಬ್ದದ ಮೊದಲನೇ ಅಕ್ಷರ ಏನಾಗಿದ್ರೆ ವ್ಯಂಜನವಾಗಿದ್ರೆ ನೀವು ಏನ್ ಮಾಡಬೇಕು? ಆರ್ಟಿಕಲ್ಸ್ ಅನ್ನ ಬಳಸಬೇಕು. ಇನ್ ದ ವರ್ಡ್ ನೈಫ್ ಇನ್ ಸೈಲೆಂಟ್ ಲೆಟರ್ ಈಸ್. ನೈಫ್ ಅಂತಕ್ಕಂಥದ್ದು ಏನ್ ಸೈಲೆಂಟ್ ಆಗುತ್ತೆ ಅಂತಂದ್ರೆ ಇಲ್ಲಿ ಕೆ ಸೈಲೆಂಟ್ ಆಗುತ್ತೆ. ಓಕೆ, ನೈಫ್ ಅನ್ನೋದ್ರಿಂದ ಕೆ ನಮ್ಗೆ ಸೈಲೆಂಟ್ ಆಗುತ್ತೆ. ಸರಿನಾ? ಸರಿಯಾಗಿ ನೋಡ್ಕೊಡ್ರಿ, ಸ್ಕ್ರೀನ್ ಶಾಟ್ ನೋಡ್ಕೊಡ್ರಿ, ಮೇಲಿಂದ ಮೇಲೆ ಪದೇ ಪದೇ ನೋಡಿರ್ತಕ್ಕಂಥ ಮಾತನ್ನ ಹೇಳ್ತಾ ಬನ್ನಿ ಮಕ್ಕಳೇ. ಹಾಗಾದ್ರೆ ಪ್ಲೂರಲ್ ಫಾರ್ಮ್ ಆಫ್ ಟೂತ್ ಅದು ಒಂದಿಷ್ಟು ನೋಡೋಣ. ಪ್ಲೂರಲ್ ಫಾರ್ಮ್ ಆಫ್ ಟೂತ್ ಅಂತಕ್ಕಂಥದ್ರ ಬಗ್ಗೆ ಒಂದಿಷ್ಟು ನೋಡೋಣ. ಪ್ಲೂರಲ್ ಫಾರ್ಮ್ ಆಫ್ ಟೂತ್ ಇದರ ಅಪೋಸಿಟ್ ವರ್ಡ್ ಏನಂತಂದ್ರೆ ಇದರದ್ದು ಟೀತ್ ಅಂತ ಆಗುತ್ತೆ, ಬಹುವಚನ. ರಿಅರೇಂಜ್ ದ ವರ್ಡ್ಸ್ ಮೇಕ್ ಮೀನಿಂಗ್ಫುಲ್ ಸೆಂಟೆನ್ಸ್. ಲಿವಿಂಗ್ ಎನಿಮಲ್ಸ್ ಬೀಯಿಂಗ್ ಆರ್. ಅರ್ಥ ಆಗುತ್ತಲ್ಲ? ಇದರ ಅರ್ಥ ನೋಡ್ರಿ, ಎನಿಮಲ್ಸ್ ಆರ್ ಲಿವಿಂಗ್ ಬೀಯಿಂಗ್ಸ್ ಅಂತಕ್ಕಂಥದ್ದು. ಎನಿಮಲ್ಸ್ ಆರ್ ಲಿವಿಂಗ್ ಬೀಯಿಂಗ್ಸ್. ಶಾರ್ಟ್ ಫಾರ್ಮ್ ಆಫ್ ವಿ ಆರ್. ಶಾರ್ಟ್ ಫಾರ್ಮ್ ಆಫ್ ವಿ ಆರ್ ಏನಾಗುತ್ತಂದ್ರೆ ವಾರ್ ಅಂತ ಆಗುತ್ತೆ. ಶಾರ್ಟ್ ಫಾರ್ಮ್ ಆಫ್ ಮೀನಿಂಗ್ ಆಫ್ ದ ವರ್ಡ್ ಫೇಮಸ್ ಈಸ್. ಈ ಫೇಮಸ್ ಒಂದು ಮೀನಿಂಗ್ ಏನಾಗುತ್ತೆ ಅಂದ್ರೆ ಪಾಪ್ಯುಲರ್. ಏನಾಗುತ್ತಾ? ಪಾಪ್ಯುಲರ್ ಅಂತ. ಸರಿನಾ? ಅದನ್ನ ಒಂದಿಷ್ಟು ನೋಡ್ಕೊಡ್ರಿ, ಮನನ ಮಾಡ್ಕೊಡ್ರಿ ಮಕ್ಕಳೇ. ನೆಕ್ಸ್ಟ್, ಹೂ ವಾಸ್ ನರೇಂದ್ರಾಸ್ ಗುರು. ನರೇಂದ್ರನಾಥರ ಗುರು ಯಾರು ಅಂತಕ್ಕಂಥದ್ದು ಕೇಳಿದ್ರೆ ನಿಮ್ಗೆ ಗೊತ್ತೇ ಅದ, ರಾಮಕೃಷ್ಣ ಪರಮಹಂಸರು ಅಂತ ನಾವು ಹೇಳ್ಬೋದು.
ವಾಟ್ ಡಿಡ್ ಚೈಲ್ಡ್ ಲೋಡ್ ಬೋಟ್ ವೀಕ್ ಅಂತಕ್ಕಂಥದ್ದು ಹಾಗಾಗಿ ಪೇಪರ್ ಬೋಟ್ಸ್ ಅಂತ ಪೇಪರ್ಸ್ ಅಂತ ಅನ್ಬೋದು. ಸರಿಯಾಗಿ ನೋಡ್ಕೊಳ್ರಿ, ಸ್ಕ್ರೀನ್ ಶಾಟ್ ನೋಡ್ಕೊಳ್ರಿ, ಮೇಲಿಂದ ಮೇಲೆ ವಿಡಿಯೋವನ್ನು ಸ್ಕಿಪ್ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಾರ್ದು. ಸರಿನಾ? ನೆಕ್ಸ್ಟ್ ಇದೆ 34ನೇ ಕ್ವಶನ್ ಅನ್ನು ಸ್ವಲ್ಪ ನಾವು ನೋಡೋಣ. ಐ ಲೈಕ್ ದ ಸ್ಮೈಲ್ ಡ್ಯಾಶ್ ಹರ್ ಫೇಸ್ ಅಂತಕ್ಕಂಥದ್ದಿದೆ. ಅಲ್ಲಿ ನಮಗ ಆನ್ ಹರ್ ಫೇಸ್ ಅಂತ ಆಗ್ಬೋದು. ಡೆನಾಸಿಸ್ ವಾಸ್ ಆನ್ ನೋಡ್ರಿ ಇವಿಲ್ ಮೈಂಡೆಡ್ ರೂಲರ್ ಅಂತ ಅಂತೀವಿ, ಕೆಟ್ಟ ಮನಸ್ಸಿನ ರಾಜನಾಗಿದ್ದ. ಸಾಲ್ವ್ ದ ರಿಡಲ್ ವಾಟ್ ನೀಡ್ಸ್ ಟು ಬಿ ಬ್ರೋಕನ್ ಬಿಫೋರ್ ಯು ಕ್ಯಾನ್ ಯೂಸ್ ಇಟ್ ಅಂತಕ್ಕಂಥದ್ದು ಕೇಳಿದ್ರೆ ನಿಮ್ಗೆ ಏನಾಗುತ್ತೆ ಎಗ್ ಅಂತ. ನೋಡ್ರಿ ರಿಡಲ್ಸ್ ಏನಂದ್ರೆ ನೀವು ಯೂಸ್ ಮಾಡೋಕ್ಕಿಂತ ಮುಂಚೆ ಅದನ್ನ ಏನ್ ಮಾಡ್ತೀರಿ ಅಂತಂದ್ರೆ ಯೂಸ್ ಮಾಡಿದ್ಮೇಲೆ ಅದನ್ನ ಯೂಸ್ ಮಾಡುವಾಗ ಹೊಡಿತೀರಿ ಅಂತ. ಎ ಪರ್ಸನ್ ಹೂ ಸ್ಟಿಚಸ್ ಕ್ಲಾತ್ಸ್ ಈಸ್ ಏನ್ ಕರೀತಾರಂದ್ರ ಟೈಲರ್. ಅರಿವಿಗೆ ಸ್ಟಿಚಸ್ ಯಾವಾಗ ಅಂತ ಕರೀತಾರಂದ್ರ ಟೈಲರ್ ಅಂತ ಕರೀತಾರ. ಸರಿ, ಇನ್ನ ನೆಕ್ಸ್ಟ್ 38ನೇ ಕ್ವಶನ್ಗೆ ಸ್ವಲ್ಪ ಏನಾಗಿದೆ ಅಂತಂದ್ರೆ ಕೆಳಗಡೆ ಆಪ್ಷನ್ಸ್ಗಳಿವೆ ನೋಡಿ ಮಕ್ಕಳೇ, ಸರಿಯಾಗಿ ಗೊತ್ತಾಗತ್ತಾ. 38ನೇ ಕ್ವಶನ್ ಅನ್ನು ಸ್ವಲ್ಪ ನಾವು ನೋಡೋಣ. ರಾಮ ಶಾಂಗ್ ಎ ಸಾಂಗ್ ಟೆನ್ಸ್ ನೇಮ್ ಈಸ್. ಸ್ಯಾಂಗ್ ಅಂತಕ್ಕಂಥದ್ದು ನಮಗೆ 8 ರೂಪಾಯಿ ಇರೋದ್ರಿಂದ ಇದೇನಾಗತ್ತಂದ್ರ ಸ್ಯಾಂಗ್ ಸ್ಯಾಂಗ್ ಟೆನ್ಸ್ ಫಾರ್ಮ್. ರಾಮ ಸ್ಯಾಂಗ್ ಅಂದ್ರೆ ಇದು ಪಾಸ್ಟ್ ಟೆನ್ಸ್. ಯಾವ ಟೆನ್ಸ್ ಆಗುತ್ತಾ? ಪಾಸ್ಟ್ ಟೆನ್ಸ್ ಆಗುತ್ತಾ. ಓಕೆನಾ? ಸರಿ, ಇನ್ನು ಹೌ ಈಸ್ ಎಲಿಫೆಂಟ್ ಟ್ರಂಕ್, ಅದು ಏನಾಗಿತ್ತು ಅಂದ್ರೆ ಬಹಳ ಲಾಂಗ್ ಆಗಿತ್ತು ಅಂತ. ಸರಿನಾ? ಆನೆಯ ಒಂದು ಸೊಂಡಿ ಬಹಳ ಲಾಂಗ್ ಆಗಿತ್ತು. He wanted his son to realize a value of money, no labor, time, no lazy ಅಂತಕ್ಕಂಥ ಕೇಳಿದ್ರೆ ಇದೇನಾಗತ್ತಂದ್ರೆ ಅಲ್ಲಿ ಲೇಜಿ ಒಂದು ವ್ಯಾಲ್ಯೂವನ್ನು ಅಲ್ಲಿ ತಿಳಿಸ್ಬೇಕಾಗಿತ್ತು ಮಗನಿಗೆ ಅಂತ ನಾವು ಹೇಳ್ಬೋದು. ಸರಿನಾ? ಇನ್ನು ನೆಕ್ಸ್ಟ್ ನೋಡೋಣ ಮಕ್ಕಳು, ಬನ್ನಿ ಗಣಿತದ ಬಗ್ಗೆ ಕೆಲವೊಂದಿಷ್ಟು ಪ್ರಶ್ನೆಗಳಿದಾವ ನೋಡ್ಕೊಂಡ್ಬರೋಣ. ಇಲ್ಲಿ ಇದನ್ನ ನೀವು ಸಂಕ್ಷೇಪಿಸಿರಿ ಅಂತ ನಾವು ಹೇಳ್ಬೋದು. ಏನ್ ಮಾಡ್ರಿ, ಇವುಗಳನ್ನ ಸಂಕ್ಷೇಪಿಸಿರಿ ಅಂತ ಹೇಳ್ಬೋದು. ಇದನ್ನ ಸಂಕ್ಷೇಪಿಸಿ ಮಾಡ ಎಷ್ಟಾಗುತ್ತೆ ಆನ್ಸರ್ ಅನ್ನ ನೋಡಿದ್ರೆ ಎಷ್ಟಾಗುತ್ತೆ ಆನ್ಸರು? ಆಪ್ಷನ್ ಬಿ ಇಸ್ ಕರೆಕ್ಟ್. ಇನ್ನು 357 ರೋಮನ್ ಪದ್ಧತಿಯಲ್ಲಿ ಬರೆದಾಗ ಹೆಂಗಾಗತ್ತೆ ಅಂತ ಕೇಳಿದ್ರೆ 357 ರೋಮನ್ ಪದ್ಧತಿಯಲ್ಲಿ ಬರೆದಾಗ ಆಪ್ಷನ್ ಎ ಈಸ್ ಕರೆಕ್ಟ್ ಆಗುತ್ತೆ. ಗುಂಪು ಮಾಡಿ ಗುರುತಿಸಿರುವ ಭಾಗವನ್ನು ಭಿನ್ನ ರಾಶಿಯಲ್ಲಿ ಬರೀರಿ ಅಂತಂದಾಗ ಆಪ್ಷನ್ ನೋಡ್ರಿ, ಯಾಕಂತಂದ್ರೆ ಇಲ್ಲಿ 3 ಅದಾವ, ಇಲ್ಲಿ ಎಲ್ಲ ವಿಷಯ ಅದಾವ ಅಂದ್ರೆ 1 2 3 4 3 ಅದಾವ. ಹಂಗೆ ಗುರುತು ಮಾಡಿದ 3 ಆಮೇಲೆ ಎಲ್ಲ ಸೇರಿಸಿ ಟೋಟಲ್ 7. ಅದಕ್ಕಾಗಿ 3/7 ಅಂತ ಕರಿತೀವಿ. ಸರಿನಾ? ಕೈ ಗಡಿಯಾರದ ಕೈಗಳು ಸೂಚಿಸುವ ಕೋನ ಅಂತಂದ್ರೆ ವಿಶಾಲ ಕೋನ. ಇದರಲ್ಲಿ ಇದೇನಾಗುತ್ತಂದ್ರೆ ಹಿಂಗಿರ್ತಕ್ಕಂಥದ್ದು ವಿಶಾಲ ಕೋನ ಅಂತ ನಾವು ಹೇಳ್ಬೋದು. ಇದನ್ನೇನಂತಂದ್ರೆ ವಿಶಾಲ ಕೋನ ಅಂತ ಅಂದ್ರೆ 90 ಡಿಗ್ರಿಗಿಂತ ಜಾಸ್ತಿ ಇತ್ತಂದ್ರೆ ಹೆಚ್ಚಿತ್ತಂದ್ರೆ ಅದಕ್ಕೆ ನಾವು ಕರಿತೀವಿ ವಿಶಾಲ ಕೋನ ಅಂತ ಕರಿತೀವಿ. ಸರಿ, ಇದನ್ನು ನೋಡ್ಕೊಡ್ರಿ, ಸ್ಕ್ರೀನ್ ಶಾಟ್ ನೋಡ್ಕೊಡ್ರಿ, ಮೇಲಿಂದ ಮೇಲೆ ಮನನ ಮಾಡ್ಕೊಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಬನ್ನಿ ಮಕ್ಕಳೇ. ಹಾಗಾದ್ರೆ ಒಂದು ಶಾಲೆಯಲ್ಲಿ 15 ವಿದ್ಯಾರ್ಥಿಗಳು ಒಂದು ವಾಹನವನ್ನು ಪ್ರತಿ ಕಿಲೋಮೀಟರ್ಗೆ 9ರಂತೆ ಬಾಡಿಗೆ ತೆಗೆದುಕೊಳ್ಳುತ್ತಾರೆ. ಅವರು 125 ಕಿಲೋಮೀಟರ್ ಕ್ರಮಿಸಿದರೆ ಪ್ರತಿ ವಿದ್ಯಾರ್ಥಿಯು ನೀಡಬೇಕಾದ ಹಣ ಎಷ್ಟು ಅಂತ ಹೇಳ್ತಾರೆ. ಹಾಗಾಗಿ ಆಪ್ಷನ್ ಬಿ ಈಸ್ ಕರೆಕ್ಟ್, 195. 38/50 ದಶಮಾಂಶ ರೂಪದಲ್ಲಿ ಬರೆದಾಗ ಎಷ್ಟಾಗತ್ತಂತಂದ್ರೆ 0.76 ಅಂತ ಆಗತ್ತೆ. ಓಕೆ, ದಶಮಾಂಶ ರೂಪದಲ್ಲಿ ಬರೆದಾಗ ರಜಿಯಾಳ ಹತ್ತಿರ 345, ಅದರಲ್ಲಿ ಅವಳು 255.75 ಮೌಲ್ಯದ ಉಡುಪನ್ನು ಕೊಂಡಳು. ಹಾಗಾದ್ರೆ ಇವಳ ಹತ್ತಿರ ಉಳಿಯುವ ಹಣ ಎಷ್ಟು ಅಂತ ಕೇಳಿದಾಗ ಎಷ್ಟಾಗತ್ತ? 89.25. ಇನ್ನು 500 ಮಿಲಿಮೀಟರ್ ಕಬ್ಬಿನ ಹಾಲನ್ನು 4 ಜನರಿಗೆ ಸಮಾನವಾಗಿ ಹಂಚಲಾಗಿದೆ. ಹಾಗಾದ್ರೆ ಪ್ರತಿಯೊಬ್ಬರಿಗೂ ದೊರೆತ ಕಬ್ಬಿನ ಹಾಲು ಎಷ್ಟು ಅಂತ ಕೇಳಿದಾಗ ನಮಗ ಆಪ್ಷನ್ ಡಿ 125 ಅಂತ ಆಗತ್ತ. ಇನ್ನು ಗಾತ್ರದ ದೊಡ್ಡ ಆದರ್ಶ ಮಾನವನ್ನು ಚಿಕ್ಕ ಮಾನಕ್ಕೆ ಪರಿವರ್ತಿಸಿದಾಗ ಏನಾಗತ್ತೆ ಅಂತಂದ್ರೆ ನೋಡ್ರಿ, ಇದನ್ನ ಏನ್ ಮಾಡಬೇಕು? ಗುಣಿಸಬೇಕು ಅಂತ. ಓಕೆ, ಇನ್ನು ಕರೆಕ್ಟಾಗಿ ನೋಡ್ಕೊಳ್ರಿ, ಸ್ಕ್ರೀನ್ ಶಾಟ್ ನೋಡ್ಕೊಳ್ರಿ, ಗೊತ್ತಾಗತ್ತೆ. ಮೇಲಿನ ಮೇಲೆ ನೋಡ್ಕೊಳ್ರಿ, ನಿಮ್ಗೆ ಅರ್ಥ ಆಗಿಬಿಡುತ್ತೆ ಮಕ್ಕಳೇ. ಸರಿನಾ? ಹಾಗಾದ್ರೆ 50ನೇ ಕ್ವಶನ್ ಅನ್ನ ಸ್ವಲ್ಪ ನೋಡೋಣ ಬನ್ನಿ. 2020 ಫೆಬ್ರವರಿ ತಿಂಗಳಲ್ಲಿ ಎಷ್ಟು ದಿನಗಳಿವೆ? 2020 ಫೆಬ್ರವರಿ ಎಷ್ಟಿದಾವ ಅಂತಂದ್ರೆ ನಿಮ್ಗೆ ಗೊತ್ತಿರ್ತಕ್ಕಂಥ ವಿಷಯದ 2020 ಫೆಬ್ರವರಿಯಲ್ಲಿ ನೀವು ಇದನ್ನು 4ನೇ ಭಾಗಕಾರ ಮಾಡಿದ್ರೆ ಅಧಿಕ ವರ್ಷ ಇತ್ತಂದ್ರೆ
29 ಇರುತ್ತಾ ನೋಡ್ರಿ, ಅದನ್ನ 4ರಲ್ಲಿ ಭಾಗಾಕಾರ ಮಾಡಬೇಕು, ಗೊತ್ತಾಗ್ಬಿಡುತ್ತೆ. ಓಕೆ, 4 ಒಂದೇ 4 ಸಂಪೂರ್ಣವಾಗಿ ಭಾಗವತ್ತಂದ್ರೆ ಅದು 29 ಆಗಿರುತ್ತೆ. ಭಾಗ ಹೋಗಲಿಲ್ಲ ಅಂತಂದ್ರೆ 28 ಇರುತ್ತೆ. ಸರಿನಾ? ಶಂಕಾಕೃತಿಯಲ್ಲಿರುವ ವೃತ್ತಾಕಾರದ ಮುಖಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾರೆ. ಹಾಗಾಗಿ ಒಂದೇ ಇರುತ್ತೆ ಶಂಕಾಕೃತಿಯಲ್ಲಿ. ಸರಿನಾ? ಬಣ್ಣ ಹಚ್ಚಿದ ಭಾಗದ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ, ಇದರ ಒಂದು ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾಗ ಇದರ ವಿಸ್ತೀರ್ಣ ಎಷ್ಟು ಅಂತಂದ್ರೆ ಆಪ್ಷನ್ ಸಿ 4. ವೃತ್ತವೊಂದರ ವ್ಯಾಸವು 24 ಸೆಂಟಿಮೀಟರ್ ಆದರೆ ಅದರ ತ್ರಿಜ್ಯ ಎಷ್ಟು ಅಂತ ಕೇಳಿದಾರೆ. ಹಾಗಾಗಿ ಏನಪ್ಪಾ ಅಂತಂದ್ರೆ ಇದನ್ನು ಒಂಚೂರು ನೀವು ನೋಡ್ಕೊಳ್ಳೇಬೇಕು. ಆಪ್ಷನ್ಗಳನ್ನ ನೋಡೋಣ, ಗೊತ್ತಾಗ್ಬಿಡುತ್ತೆ. ಓಕೆ, ಆಪ್ಷನ್ ನೋಡೋಣ ಬನ್ನಿ ಮಕ್ಕಳೇ. 48 ಸೆಂಟಿಮೀಟರ್, ಹಾಗಾದ್ರೆ 12 ಸೆಂಟಿಮೀಟರ್, 6 ಸೆಂಟಿಮೀಟರ್, 28 ಸೆಂಟಿಮೀಟರ್ ಯಾವ್ದು ಕರೆಕ್ಟ್ ಆಗುತ್ತೆ ಅಂತಂದ್ರೆ 12 ಸೆಂಟಿಮೀಟರ್ ಕರೆಕ್ಟ್ ಆಗುತ್ತೆ. ಇನ್ನ ಇದನ್ನ ಭಾಗಲಬ್ಧ 100ಕ್ಕೆ ಅಂದಾಜಿಸಿದಾಗ ಎಷ್ಟಾಗತ್ತೆ ಅಂತಂದ್ರೆ 200 ಆಗುತ್ತೆ. ಸರಿನಾ? ಇನ್ನು ನೆಕ್ಸ್ಟ್ 7 ಕ್ವಿಂಟಾಲ್ ತೂಕವು ಎಷ್ಟು ಕಿಲೋಗ್ರಾಮ್ಗೆ ಸಮ ಅಂತ ಕೇಳಿದ್ರೆ ಇದನ್ನು ನಾವು 200 ಕಿಲೋಗ್ರಾಮ್ಗೆ ಸಮ ಅಂತ ಹೇಳ್ತೀವಿ. ಜಲದಾಕ್ಷಿಯು ಅಂಗಡಿಯಲ್ಲಿ 14.75 ಅಕ್ಕೆ ನೋಡ್ರಿ 1 ಕಿಲೋಗ್ರಾಮ್ ಆಲೂಗಡ್ಡೆಯನ್ನು ಕಿಲೋಗ್ರಾಮ್ ರೂಪಾಯಿಗೆ 36.5, 2 ಕಿಲೋಗ್ರಾಮ್ ಆಲೂಗಡ್ಡೆಯನ್ನ ಹುರುಳಿಯನ್ನು ರೂಪಾಯಿ 12.25ಕ್ಕೆ 1 ಕಿಲೋಗ್ರಾಮ್ ಟೊಮೆಟೊವನ್ನು ಕೊಡುತ್ತಾರೆ. ಹಾಗಾದ್ರೆ ಅವರು ತರಕಾರಿ ಅಂಗಡಿಯವರಿಗೆ ಇದು ಅಷ್ಟು ಹಣ ಅಂತ ಒಟ್ಟು ಪ್ಲಸ್ ಮಾಡಿದಾಗ ಸಿಗ್ತಕ್ಕಂಥದ್ದು ಯಾವುದು ಅಂತಂದ್ರೆ 100 ರೂಪಾಯಿ ಅಂತ. ಸರಿನಾ? ಇನ್ನು 11, 13, 17, 19, 23, 29ರ ಸರಾಸರಿ ಎಷ್ಟು ಅಂತಂದ್ರೆ ಎಲ್ಲ ಕೂಡಿಸ್ಕೋಬೇಕು. ಎಷ್ಟಾಗತ್ತಾ? 18.6 ಅಂತ. ಒಂದು ಡ್ರಮ್ನಲ್ಲಿ 250 ಲೀಟರ್ ಎಣ್ಣೆ ಇದೆ, ಅದರಲ್ಲಿ 2.5% ಎಷ್ಟು ಎಣ್ಣೆ ಸುರಿದರೆ ಉಳಿದ ಎಣ್ಣೆ ಎಷ್ಟು ಅಂತ ಕೇಳ್ಯಾರ. ಹಾಗಾಗಿ ಏನಾಗತ್ತೆ ಅಂತಂದ್ರೆ 243.75. ಸರಿಯಾಗಿ ನೋಡ್ಕೊಳ್ರಿ ಮಕ್ಕಳೇ, ಮನನ ಹುಡ್ಕೊಳ್ರಿ, ಮಾಡ್ಕೊಳ್ರಿ, ಸ್ಕ್ರೀನ್ಶಾಟ್ ಹೊಡ್ಕೊಳ್ರಿ, ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಇನ್ನು ಚೌಕಾಕಾರದ ಕೋಣೆಯೊಂದರ ಸುತ್ತಳತೆ 60 ಮೀಟರ್, ಹಾಗಾದ್ರೆ ಆ ಕೋಣೆಯ ವಿಸ್ತೀರ್ಣ ಎಷ್ಟು ಅಂತ ಕೇಳ್ತಾರ. ಹಾಗಾಗಿ ಏನಪ್ಪಾ ಅಂದ್ರೆ ಅದರ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ರೆ ಆಪ್ಷನ್ ಸಿ 225. ಕೆಳಗಿನ ಸ್ತಂಭ ನಕ್ಷೆಯಲ್ಲಿ ರೈತನು 5 ವಾರಗಳಲ್ಲಿ ನೆಟ್ಟಿರುವ ಸಸ್ಯಗಳ ಸಂಖ್ಯೆಯನ್ನು ತೋರಿಸಲಾಗಿದೆ. ಹಾಗಾದ್ರೆ ರೈತನು ಆ ವಾರಗಳಲ್ಲಿ ನೆಟ್ಟ ಒಟ್ಟು ಸಸ್ಯಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ 350 ಅಂತ ಹೇಳ್ಬೋದು. ಇನ್ನು ಸಮಾಜ ವಿಜ್ಞಾನದ ಒಂದಿಷ್ಟು ಭಾಗಗಳನ್ನ ನಾವು ನೋಡ್ಕೋತ ಹೋಗೋಣ, ಗೊತ್ತಾಗ್ಬಿಡುತ್ತಾ. ಸಸ್ಯಗಳು ಸೂರ್ಯನ ಕಿರಣಗಳು, ಇಂಗಾಲದ ಡೈಆಕ್ಸೈಡ್, ನೀರು ಮತ್ತು ಎಲೆಗಳಿಂದ ಪತ್ರದಿಂದ ಆಹಾರ ತಯಾರಿಸುವ ಒಂದು ಕ್ರಿಯೆಗೆ ನಾವೇನು ಕರಿತೀವಿ ಅಂತಂದ್ರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತ ಕರಿತೀವಿ. ಭಾಳ ಇಂಪಾರ್ಟೆಂಟ್. ಸರಿಯಾಗಿ ನೋಡ್ಕೊಳ್ರಿ, ಮನನ ಮಾಡ್ಕೊಳ್ರಿ, ಮತ್ತೆ ಇದನ್ನ ಮೇಲಿಂದ ಪದೇ ಪದೇ ನೋಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ ಮತ್ತೆ ಒಂದಿಷ್ಟು ಕ್ವಶನ್ ನೋಡೋಣ. ಪ್ಯಾರಾಫಿನ್ ಅನ್ನು ಇದರ ತಯಾರಿಕೆಯಲ್ಲಿ ಬಳಸಲಾಗುವುದಿಲ್ಲ ಅಂತ ಕೇಳಿದ್ರೆ ಇದೇನಂದ್ರೆ ಬೆಣ್ಣೆಯಲ್ಲಿ ಇದನ್ನ ಬಳಸಂಗಿಲ್ಲ ಅಂತ ನಾವು ಹೇಳ್ಬೋದು. ಬೆಣ್ಣೆಯಲ್ಲಿ ಇದನ್ನ ನಾವು ಬಳಸಂಗಿಲ್ಲ. ಸರಿನಾ? ಸರಿ. ಇನ್ನು ಕರ್ನಾಟಕದ ಹೆಬ್ಬಾಗಿಲು ಅಂತಂದ್ರೆ ಕರ್ನಾಟಕದ ಹೆಬ್ಬಾಗಿಲು ಮಂಗಳೂರು ಅಂತ. ಸರಿ. ಕೆಳಗೆ ನೋಡಿ, ಇದು ನವೀಕರಿಸಬಹುದಾದ ಸಂಪನ್ಮೂಲವಲ್ಲ ಅಲ್ಲ ಅಂತ ಕೇಳಿದ್ರೆ ಅದ್ರಾಗ ಯಾವುದು 64ನೇದು ನೋಡ್ರಿ, ಪೆಟ್ರೋಲ್ ನವೀಕರಿಸಲಿಕ್ಕೆ ಆಗಲ್ಲ. ಓಕೆ, ಇವೆಲ್ಲ ನವೀಕರಿಸಬಹುದು. ಸೂರ್ಯನ ಕಿರಣವನ್ನು ನವೀಕರಿಸಬಹುದು, ನೀರನ್ನು ನವೀಕರಿಸಬಹುದು, ಆಮೇಲೆ ಏನಪ್ಪಾ ಅಂದ್ರೆ ಗಾಳಿಯನ್ನು ಕೂಡ ನವೀಕರಿಸಬಹುದು. ಮಣ್ಣು ಹೇಗೆ ರೂಪುಗೊಳ್ಳುತ್ತದೆ ಅಂತ ನಾವು ಈ ಪ್ರಶ್ನೆಯನ್ನು ಮಾಡಿದಾಗ ಮಣ್ಣು ಹೆಂಗೆ ರೂಪುಗೊಳ್ಳುತ್ತದೆ ಅಂತಂದ್ರೆ ಶಿಲೆಗಳು ಶಿಥಿಲಗೊಂಡು ರೂಪುಗೊಳ್ಳುತ್ತದೆ. ಹರ್ಷವರ್ಧನನು ಬರೆದ ನಾಟಕ ಯಾವುದು ಅಂತ ಕೇಳಿದ್ರೆ ರತ್ನಾವಳಿ ಅಂತ. ಹರ್ಷವರ್ಧನ್ ಬರೆದಿರ್ತಕ್ಕಂಥ ನಾಟಕ ರತ್ನಾವಳಿ. ಇನ್ನು ಸ್ವಲ್ಪ 67ನೇ ಕ್ವಶನ್ ಅನ್ನು ನೋಡೋಣ. ಅದನ್ನು ನೋಡಿ ಆಪ್ಷನ್ಸ್ಗಳು ನೋಡ್ಕೊಂಡು ಇದನ್ನು ಬರೋಣ. ಓಕೆ, ರೇಖಾಂಶವನ್ನು ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನಾಗಿ ಆಯ್ಕೆ ಮಾಡಲಾಗಿದೆ ಅಂತ ಹೇಳ್ತಾರೆ. ಎಷ್ಟು ಡಿಗ್ರಿ ರೇಖಾಂಶವನ್ನು ಅಂತಾರಾಷ್ಟ್ರೀಯ ಅಂತೇಳಿ ಆಯ್ಕೆ ಮಾಡಲಾಗಿದೆ ಅಂತ ಹೇಳಿದ್ರೆ ಆಪ್ಷನ್ ಎ 120, ಆಪ್ಷನ್ ಬಿ 150 ಮತ್ತು 45, 90 ಡಿಗ್ರಿ ಅಂದ್ರೆ 180 ಡಿಗ್ರಿ ಅಂತ ಹೇಳೋದು. ನೀರಿನ ಸಾಂದ್ರತೆಯು 15 ಡಿಗ್ರಿ ಸೆಲ್ಸಿಯಸ್ನಲ್ಲಿ 1 kg ಇರುತ್ತದೆ ಅಂತ ಕೇಳಿದ್ರೆ 4ನೇ ಆಪ್ಷನ್ 4 ಡಿಗ್ರಿ ಸೆಲ್ಸಿಯಸ್. ನೈಸರ್ಗಿಕ ಅನಿಲದ ಪ್ರಧಾನ ಘಟಕ ಯಾವುದು ಅಂತ ಕೇಳಿದ್ರೆ ನೈಸರ್ಗಿಕ ಅನಿಲದ ಪ್ರಧಾನ ಘಟಕ ಹೈಡ್ರೋಜನ್ ಅಂತ ನಾವು ಕರಿಬಹುದು ಮಕ್ಕಳು. ಸರಿಯಾಗಿ ನೋಡ್ಕೊಳ್ಳಿ. ಇನ್ನು ಬೆಳೆಗಳ ಜೊತೆಗೆ ದನಗಳು ಕೋಳಿ ಸಾಕಾಣಿಕೆಯನ್ನು ನಾವು ನೋಡೋದು. ಬೆಳೆಗಳ ಜೊತೆಗೆ ದನಗಳು ಕೋಳಿ ಸಾಕಾಣಿಕೆ ಅಂತ ಕರಿತೀವಿ ಅಂತಂದ್ರೆ ಮಿಶ್ರ ಬೇಸಾಯ ಅಂತ ಕರಿತೀವಿ. ಸರಿ. ಬಲ್ಬನ್ನು ಕಂಡುಹಿಡಿಯೋರು ಯಾರು ಅಂತ ಕೇಳಿದ್ರೆ ಥಾಮಸ್ ಅಲ್ವಾ
ಥಾಮಸ್ ಅಲ್ವಾ ಎಡಿಸನ್ ಅವರು ಬಲ್ಬನ್ನು ಕಂಡುಹಿಡಿದಾರೆ. ಇನ್ನು ಹೈಡ್ರೋಕಾರ್ಬನ್ಗಳಲ್ಲಿ ಕಾರ್ಬನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಎಷ್ಟು ಅನುಪಾತದಲ್ಲಿದೆ ಅಂತ ಕೇಳಿದ್ರೆ ಆಪ್ಷನ್ ಸಿ ಇಸ್ ಕರೆಕ್ಟ್. 1:2:1. ಇನ್ನು ಕೆಳಗೆ ನಡೆಯೋದು ಒಂದು ಕೃತಕ ಧಾತು ಅಂತ ಕೇಳಿದ್ರೆ ಅದು ಯಾವುದು ಅಂತಂದ್ರೆ ಪ್ಲೂಟೋನಿಯಂ. ಇದು ಕೃತಕ ಧಾತು. ಸರಿಯಾಗಿ ನೋಡ್ಕೊಳ್ರಿ, ಸ್ಕ್ರೀನ್ಶಾಟ್ ನೋಡ್ಕೊಳ್ರಿ, ಮೇಲಿಂದ ಮೇಲೆ ನೋಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ ಬನ್ನಿ ಮಕ್ಕಳೇ ಹಾಗಾದ್ರೆ ನೋಡೋಣ 74ನೇ ಕ್ವಶನ್ ಅನ್ನ ನೋಡೋಣ. ತನ್ನ ಉಂಗುರುಗಳಿಂದ ಗುರುತಿಸಲ್ಪಡುವ ಗ್ರಹ ಯಾವುದು ಅಂತಂದ್ರೆ ನಿಮ್ಗೆ ಗೊತ್ತದ 100% ಇದು ಉಂಗುರ ಆಕಾರದ ಶನಿ ಗ್ರಹ. ಶ್ರೀಲಂಕಾ ಮತ್ತು ಭಾರತದ ನಡುವೆ ಇರುವ ಜಲಮಾರ್ಗ ಯಾವುದು ಅಂತ ಕೇಳಿದ್ರೆ ಪಾಕ್ ಜಲಸಂಧಿ. ಕಲುಷಿತ ನೀರು ಸೇವನೆಯಿಂದ ಬರುವ ರೋಗ ಯಾವುದು ಅಂತ ಕೇಳಿದ್ರೆ ನಿಮ್ಗೆ ಗೊತ್ತದ ಕಾಲ್ರಾ. ಆಮೇಲೆ ಗುಂಪಿಗೆ ಸೇರದ ಪದ ಗುರುತಿಸಿ. ಗುಂಪಿಗೆ ಸೇರದ ಪದ ಗುರುತಿಸಿ ಅಂದ್ರೆ ಮೊಟ್ಟೆ, ಅಕ್ಕಿ, ಮಾವು, ಕ್ಯಾರೆಟ್. ಮೊಟ್ಟೆ, ಅಕ್ಕಿ, ಮಾವು, ಕ್ಯಾರೆಟ್ ಯಾವ್ದಾಗತ್ತಂದ್ರೆ ಮೊಟ್ಟೆ. ಶಾಲಾ ಮಕ್ಕಳಿಗೆ ಉಚಿತವಾಗಿ ಹಾಲಿರುವ ಸರ್ಕಾರದ ಯೋಜನೆ ಅಂತಂದ್ರೆ ಕ್ಷೀರಭಾಗ್ಯ ಯೋಜನೆ. ಇನ್ನು ಪ್ರಚನ್ನ ಮತ್ತು ಚಲನಶಕ್ತಿಗಳ ಒಟ್ಟು ಮೊತ್ತ ಯಾವುದು ಅಂತ ಕೇಳಿದ್ರೆ ಯಾಂತ್ರಿಕ ಶಕ್ತಿ ಅಂತ ನಾವು ಹೇಳ್ಬೋದು. ಸರಿಯಾಗಿ ನೋಡ್ಕೊಡ್ರಿ ಮಕ್ಕಳೇ, ಅದ್ರ ಬಗ್ಗೆ ಗಮನವಿಟ್ಟು ಸರಿಯಾಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಸ್ಕ್ರೀನ್ಶಾಟ್ ನೋಡ್ಕೊಡ್ರಿ. ನೆಕ್ಸ್ಟ್ ಕ್ವಶನ್ಗೆ ನಾವು ಹೋಗೋಣ ಬನ್ನಿ. ಸೂರ್ಯನ ಪರಿವಾರದಲ್ಲಿ ಒಟ್ಟು ಉಪಗ್ರಹಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಸೂರ್ಯನ ಪ್ರಪಂಚದಲ್ಲಿ ಪರಿವಾರದಲ್ಲಿರ್ತಕ್ಕಂಥ ಒಟ್ಟು ಗ್ರಹಗಳ ಉಪಗ್ರಹಗಳ ಸಂಖ್ಯೆ ಅಂದರೆ 173. ಇನ್ನು ಸಾಮಾನ್ಯ ವಿಜ್ಞಾನವನ್ನು ನೋಡೋಣ ಮಕ್ಕಳೇ. ನಿನ್ನೆ ನೋಡಿದೀವಿ ನಾವು, ಆದರೂ ನೋಡೋಣ. ನಾವು ಉಸಿರಾಡಲು ಆಮ್ಲಜನಕವನ್ನು ಬಳಸ್ತೀವಿ. ಏನು ಬಳಸ್ತೀವಿ? ನಾವು ಉಸಿರಾಡಲು ಆಮ್ಲಜನಕವನ್ನು ಬಳಸ್ತೀವಿ. ಗುಲಾಬಿ ಸಂತಾನೋತ್ಪತ್ತಿ ಮಾಡುವ ವಿಧಾನ ಅಂತಂದ್ರೆ ಕಾಂಡದಿಂದ ಮಾಡುತ್ತಾರೆ. ಇನ್ನು ಎರೆಹುಳು ಉಸಿರಾಡುವ ಅಂಗ ಯಾವುದು ಅಂತ ಕೇಳಿದ್ರೆ ಚರ್ಮ ಅಂತ ಹೇಳ್ಬೋದು. ಇವುಗಳನ್ನ ಸರಿಯಾಗಿ ನೋಡ್ಕೊಡ್ರಿ, ಸ್ಕ್ರೀನ್ಶಾಟ್ ನೋಡ್ಕೊಡ್ರಿ, ಪೂರ್ತಿಯಾಗಿ ಮನನ ಮಾಡ್ಕೊಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇನ್ನು ನಿಮ್ಗೆ ಗೊತ್ತೇ ಇದೆ ಆಕಳಿನ ವಯಸ್ಸೆಷ್ಟು ಅಂತ. ಆಕಳಿನ ವಯಸ್ಸೆಷ್ಟು ಅಂತ ನಿಮ್ಗೆ ಗೊತ್ತಿದೆ, ಅದ್ರ ಬಗ್ಗೆ ತಿಳ್ಕೊಂಡ್ರೆ ಆಕಳಿನ ವಯಸ್ಸು ಸರಾಸರಿ 20. ಎಷ್ಟಿದೆ? 20 ಇದೆ. ಘಟಪ್ರಭಾ ಪಕ್ಷಿಧಾಮ ಎಲ್ಲಿದೆ ಅಂತ ಕೇಳಿದ್ರೆ ಘಟಪ್ರಭಾ ಪಕ್ಷಿಧಾಮ ಬೆಳಗಾವಿಯಲ್ಲಿದೆ. ಒಂದು ಏಕಮಾನ ಪ್ರದೇಶದ ಮೇಲೆ ಪ್ರಯೋಗಿಸಲ್ಪಟ್ಟ ಬಲವನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಒತ್ತಡ ಅಂತ ಕರಿತೀವಿ. ಪ್ರೆಷರ್. ಸಂಯುಕ್ತಗಳನ್ನು ಸೂಚಿಸಲು ನಾವೇನನ್ನು ಬಳಸ್ತೀವಿ ಅಂತಂದ್ರೆ ಅಣುಸೂತ್ರವನ್ನ ಬಳಸ್ತೀವಿ. ಓಕೆ, ಇದು ಸರಿಯಾಗಿ ತಿಳ್ಕೊಡ್ರಿ, ಮನನ ಮಾಡ್ಕೊಡ್ರಿ. ಸರಿ, 1000 ಕಿಲೋಗ್ರಾಮ್ ಅಂತಂದ್ರೆ ಎಷ್ಟು ಅಂತಂದ್ರೆ 1 ಟನ್ ಅಂತ. ಓಕೆ, ಇನ್ನು ಇದು ದ್ರವ ಸ್ಥಿತಿ ವಸ್ತು ಅಲ್ಲ ಅಂತಂದ್ರೆ ಯಾವುದು ದ್ರವ ಸ್ಥಿತಿ ವಸ್ತು ಅಲ್ಲ ಅಂತಂದ್ರೆ ಮಂಜುಗಡ್ಡೆ ಇದು ದ್ರವ ಸ್ಥಿತಿ ವಸ್ತು ಅಲ್ಲ. ಇನ್ನು ಕುರಿಯ ಅನುಕೂಲವೇನು ಅಂತಂದ್ರೆ ಉಣ್ಣೆಗಾಗಿ. ಕುರಿಯ ಅನುಕೂಲ ಏನಂತಂದ್ರೆ ಉಣ್ಣೆಗಾಗಿ ಅಂತ. ಸರಿಯಾಗಿ ನೋಡ್ಕೊಡ್ರಿ, ಸ್ಕ್ರೀನ್ಶಾಟ್ ನೋಡ್ಕೊಡ್ರಿ, ಮನನ ಮಾಡ್ಕೊಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ 91ನೇ ಕ್ವಶನ್ ಅನ್ನು ನೋಡೋಣ ಮಕ್ಕಳೇ. ಬನ್ನಿ. ಮರಗಳ ಮೇಲೆ ಬೆಳೆಯುವ ಈ ಸಸ್ಯಗಳ ಬೇರುಗಳು ಹಸಿರಾಗಿದ್ದು ಗಾಳಿಗೆ ತೆರೆದುಕೊಂಡಿರ್ತವೆ, ಗಾಳಿ ತೆರಿತಾವ, ಅದನ್ನು ನಾವು ಅಪ್ಪು ಸಸ್ಯ ಅಂತ ಕರಿತೀವಿ. ಅಪ್ಪು ಸಸ್ಯ ಅಂತ ಕರಿತೀವಿ. ಸರಿನಾ? ಇದನ್ನು ಸ್ವಲ್ಪ ಮನನ ಮಾಡ್ಕೊಡ್ರಿ ಮಕ್ಕಳು. ಸರಿನಾ? ಇನ್ ನೆಕ್ಸ್ಟ್, ಕೋಕೋಡಿಮಿಯಾ ಸಸ್ಯದ ಒಂದು ಬೀಜವನ್ನು ಅಂದಾಜು ತೂಕ ಎಷ್ಟು ಅಂತ ಕೇಳಿದ್ರೆ 18 ಕಿಲೋಗ್ರಾಮ್. ಮೊಟ್ಟೆ ಇಡುವ ಜೇನು ಯಾವುದು ಅಂತ ಕೇಳಿದ್ರೆ ರಾಣಿ ಜೇನು. ಭೂಮಿ ಎಷ್ಟು ಭಾಗ ನೀರಿನಿಂದ ತುಂಬಿಕೊಂಡದ ಅಂತ ಕೇಳಿದ್ರೆ 3 ಭಾಗ. ಈ ರಾಸಾಯನಿಕದಿಂದ ನೀರು ವಿಷಕಾರಿ ಆಗುವುದಿಲ್ಲ ಅಂತಂದ್ರೆ ಎದರಿಂದ ವಿಷಕಾರಿ ಆಗಲ್ಲ ಅಂತಂದ್ರೆ ಕ್ಲೋರಿನಿಂದ ವಿಷಕಾರಿ ನೀರು ಆಗಲ್ಲ. ಆಹಾರವಿಲ್ಲದೆ 1 ವರ್ಷ ಬದುಕುವಲ್ಲ ಜೀವಿ ಅಂತಂದ್ರೆ ಹೆಬ್ಬಾವು. ಸರಿಯಾಗಿ ನೋಡ್ಕೊಡ್ರಿ, ಸ್ಕ್ರೀನ್ಶಾಟ್ ನೋಡ್ಕೊಡ್ರಿ, ಮನನ ಮಾಡ್ಕೊಡಿರ್ತಕ್ಕಂಥ ಮಾತನ್ನು ಹೇಳ್ತಾ ಬನ್ನಿ ಮಕ್ಕಳೇ. ಹಾಗಾದ್ರೆ ಇನ್ನೊಂದಿಷ್ಟು ವಿಚಾರವನ್ನು ನೋಡೋಣ. ಸರಿ, ಚರ್ಮದ ಕಾರ್ಯವೇನು ಅಂತಂದ್ರೆ ಬಿಸಿ ಮತ್ತು ತಂಪು ಅನುಭವಿಸುವುದು. ಓಕೆ, ನಮ್ಮ ದೇಹದಲ್ಲಿರುವ ದೊಡ್ಡ ಕರುಳಿನ ಉದ್ದ ಎಷ್ಟು ಅಂತ ಕೇಳಿದ್ರೆ ನಮ್ಮ ಕರುಳಿನ ದೊಡ್ಡ ಉದ್ದ ಎಷ್ಟು ಇರ್ತದಂದ್ರೆ 5 ಅಡಿ ಇರ್ತದೆ. ಹತ್ತಿಯ ಬಟ್ಟೆ ಕೊಳೆಯಲು ಬೇಕಾದ ಅವಧಿ ಎಷ್ಟು ಅಂತಂದ್ರೆ 1 ತಿಂಗಳು ಬೇಕು. ಮನೆಯ ಮುಂದೆ ಕೊಳಚೆ ನೀರು ನಿಂತರೆ ಏನಾಗತ್ತ? ಮನೆಯ ಮುಂದೆ ಕೊಳಚೆ ನೀರು ನಿಂತರೆ ಏನಾಗತ್ತ ಅಂತ ಕೇಳಿದ್ರೆ ಸೊಳ್ಳೆಗಳು ಹುಟ್ಟಿಕೊಳ್ಳುತ್ತವೆ. ಇನ್ನ ನಮಗೀಗಾಗಲೇ ಮಾರ್ಚ್, ನಿಮ್ಗೆ ಗೊತ್ತದ ಮಕ್ಕಳೇ, ಮಾರ್ಚ್ 1ನೇ ತಾರೀಕು ನಮಗೀಗಾಗಲೇ ರಾಜ್ಯ ಎಕ್ಸಾಮ್ ಅನೌನ್ಸ್ ಡೇಟ್ ಆಗಿರೋದ್ರಿಂದ ಹಾಗಾಗಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉಪಯೋಗ ಆಗ್ತಕ್ಕಂಥದ್ದು ದೃಷ್ಟಿಕೋನ ಇಟ್ಕೊಂಡು ಈ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿದ್ದೀವಿ. ಪ್ರಾಕ್ಟೀಸ್ ಮಾಡಿ, ಹೆಚ್ಚು ಅಂಕಗಳನ್ನು ಪಡ್ಕೋರಿ.
ಆಮೇಲೆ ಜೈ ಭವನ ಎಕ್ಸ್ಪರ್ಟ್ ಕೋಚಿಂಗ್ ಕ್ಲಾಸ್ನ ನಿರ್ದೇಶಕರಾಗಿರ್ತಕ್ಕಂಥ ಸವಿತಾ ಮೇಡಮ್ ಅವರು ತಮ್ಮನ್ನು ಹೃದಯಪೂರ್ವಕವಾಗಿ ಹಾರೈಸಿದ್ದಾರೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಈ ಕ್ಲಾಸನ್ನು ನಾವು ನಿಜವಾಗ್ಲೂ ನಿಮ್ಗೆ ಈ ದಿನ ಒಳ್ಳೇದು ಮಾಡಲಿ ದೇವರು ಅಂತಕ್ಕಂಥ ಮಾತನ್ನು ಹೇಳಿ, ನೀವೇನಾದರೂ ಹೊಸಬರಾಗಿದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ರಿ, ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ರಿ, ಲಾಭ ಆಗತ್ತೆ ಅಂತಕ್ಕಂಥ ಮಾತನ್ನು ಇಟ್ಕೊಂಡು ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.